ನಮಸ್ಕಾರ. ಜಿ.ಕೆ. ಮಂಜುನಾಥ್. ಸ್ನೇಹಿತರೆ, ಆ ತಾವು ಈಗಾಗಲೇ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಲವಾರು ರೀತಿಯಾದಂತ ನಾಯಕರುಗಳು ಮತ್ತೆ ಪೊಲೀಸ್ ಅಧಿಕಾರಿಗಳು ಅಚಾನಕವಾಗಿ ಜೀವವನ್ನ ಪಣವಿಟ್ಟು ಕೆಲಸ ಮಾಡಿದ್ದಾರೆ. ಜೊತೆಗೆ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ಆ ಮರೆಯಾದ ನಗುವಿನ ಒಡೆಯ, ಜಮಖಂಡಿಯ ನಗುವಿನ ಒಡೆಯ, ಒಬ್ಬ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಭೀಮ್ಸಿ ರಾವ್ ಅವ್ರ ಬಗ್ಗೆ ತಮ್ಮ ಮುಂದೆ ಈ ಸುದ್ದಿಯನ್ನ ಪ್ರಸಾರ ಮಾಡೋದಕ್ಕೆ, ಈ ವಿಷಯನ್ನ ಹೇಳೋದಕ್ಕೆ, ಏನು ಪೊಲೀಸ್ ಇಲಾಖೆಯಲ್ಲಿ ಹಲವಾರು ಬಾರಿ ಸುಮಾರು 28 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ಬರೋದು ಎಲ್ಲರೂ ಬರ್ತಾರೆ. ಆದ್ರೆ ಯಾವುದೇ ಒಂದು ಪೊಲೀಸ್ ಇಲಾಖೆಯಲ್ಲಿ ತನ್ನದೇ ಆದಂತ ಛಾಪನ್ನ ಮೂಡಿಸಿ ಇವತ್ತು ಸಣ್ಣ ಹುದ್ದೆ ಆಗಲಿ ದೊಡ್ಡ ಹುದ್ದೆ ಆಗಲಿ ಅವರದೇ ಆದ ಒಂದು ಅಭಿಮಾನ ಬಳಗವನ್ನ ಸೃಷ್ಟಿ ಮಾಡೋದು ಅದು ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ಅದು ಕೆಲವರಿಗೆ ಮಾತ್ರ, ಕೆಲವರಿಗೆ ಗುಣಧರ್ಮದಿಂದ ಬಂದಿರೋದು ಮಾತ್ರ. ಅಂತವರಲ್ಲಿ ಇವತ್ತು ಜಮಖಂಡಿ ASI ಅಧಿಕಾರಿಗಳು ಮರಣ ಹೊಂದಿರೋ ವಿಷಯ ಕೇಳಿ ನಮ್ಮ VMTV ಕರ್ನಾಟಕದ ಮೂಲಕ ಅವರಿಗೆ ಭಾವಪೂರ್ವಕ ಶ್ರದ್ಧಾಂಜಲಿಗಳನ್ನ ತಿಳಿಸ್ತೀವಿ. ಸ್ನೇಹಿತರೆ, ತಾವುಗಳು ಒಂದನ್ನ ಅರ್ಥ ಮಾಡ್ಕೋಬೇಕು. ಇವತ್ತು ಒಬ್ಬ ಬೀದಿಯಲ್ಲಿರುವ ತರಕಾರಿ ಮಾರೋನಾಗಿರ್ಬೋದು, ಹಣ್ಣು ಮಾರೋನಾಗಿರ್ಬೋದು, ಎಲ್ಲ ಒಬ್ಬ ಬೀದಿ ವ್ಯಾಪಾರಸ್ಥರು ಕೆಲವೊಂದು ಊರಲ್ಲಿ, ಕೆಲವೊಂದು ಜಿಲ್ಲೆಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಖಾಕಿ ಬಟ್ಟೆ ಹಾಕೊಂಡು ಹೋಗ್ತಾ ಇದ್ರೆ ಭಯ ಪಡ್ತಾ ಇರ್ತಾರೆ. ಅಥವಾ ಒಬ್ಬ ವಾಹನ ಚಾಲಕ ದ್ವಿಚಕ್ರ ಆಗಿರ್ಬೋದು ಅಥವಾ 4 ವೀಲ್ ಆಗಿರುವಂತ ಗಾಡಿ ಆಗಿರ್ಬೋದು, ಎಲ್ಲಾ ವಾಹನಗಳನ್ನ ಹೋಗ್ಬೇಕಾದ್ರೆ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ನೋಡಿದ ತಕ್ಷಣ ಭಯಭೀತ ಬೀಳ್ತಾರೆ. ಅಂಥದ್ರಲ್ಲಿ ಇವತ್ತು ನಮ್ಮವರು ಯಾವುದು ಜಾತಿ ಇಲ್ಲ, ಯಾವುದು ಪಂಥ ಇಲ್ಲ, ಯಾವುದು ಧರ್ಮವಿಲ್ಲ, ಎಲ್ಲವೂ ನನ್ನದೇ, ಅದನ್ನ ಕಾನೂನಾತ್ಮಕವಾಗಿ ಒಳ್ಳೆ ನಗುವಿನ ರೀತಿ ಎಲ್ಲರಿಗೆ ಮುಟ್ಸುವಂತ ಈ ಒಬ್ಬ ಜಮಖಂಡಿ ಅಧಿಕಾರಿ ಮರೆಯಾಗಿದ್ದಾರೆ ಅಂದ್ರೆ ತುಂಬಾ ನೋವಾಗುತ್ತೆ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಇವತ್ತು ಯಾವ್ದೋ ಒಬ್ಬ ಟೆಂಡರ್ ಬೇಸ್ ಅಧಿಕಾರಿ ಇವತ್ತು ಗಾಂಚಾಲಿ ತರ ಆಡ್ತಾ ಇರ್ತಾರೆ, ಯಾವ್ದೋ ಒಂದು ಟಾರ್ಚ್ ಡ್ರೆಸ್ ಹಾಕೊಂಡು ಏನೇನೋ ಆಡ್ತಾ ಇರ್ತಾರೆ. ಇವತ್ತಿಗೂ ಕೂಡ ಜಮಖಂಡಿ ನಗರದಲ್ಲಿ ಒಂದು ಕಹಿ ಘಟನೆ ಯಾವತ್ತು ಆಗಿರ್ಲಿಲ್ಲ, ಈಗ ಆಗಿದೆ ಅಂದ್ರೆ ಸ್ನೇಹಿತರೆ ಇದು ಜಮಖಂಡಿಗೆ ಮಾತ್ರ ಸೀಮಿತವಲ್ಲ. ಈ ಅಧಿಕಾರಿ ಮಾಡ್ತಿರುವಂತ ಕರ್ತವ್ಯ, ಸೇವೆ, ನಿಷ್ಠೆ ನಿಜವಾಗ್ಲು ಇಡೀ ಭಾರತವೇ ತಿರುಗಿ ನೋಡ್ಬೇಕು. ಯಾಕೆ ಈ ವಿಚಾರವನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬ ಅಧಿಕಾರಿಗೆ ಒಂದು ಸಣ್ಣ ಸಹಿ ಹಾಕ್ಬೇಕಂದ್ರೆ ಇವತ್ತು 500,000 ಕೊಡ್ಬೇಕು. ಆದ್ರೆ ಒಬ್ಬ ಅಧಿಕಾರಿ ತನ್ನದೇ ಆದಂತ ಶಿಸ್ತುಬದ್ಧನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿರುವ ಕಾನೂನಿನ ಅಡಿಯಲ್ಲಿ ನಿಯತ್ತಾಗಿ ದುಡಿದಿರುವ ಈ ನಗುವಿನ ಒಡೆಯನಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಯಾಕೆಂದ್ರೆ ಇನ್ನೇನು ಕೇವಲ 1 ತಿಂಗಳು ಮಾತ್ರ ಅವರ ರಿಟೈರ್ಮೆಂಟ್ ಆಗುವಂತ ದಿನ ಇತ್ತು. ಆದ್ರೂ ಸಹ ಯಾವುದೇ ಕೆಟ್ಟ ಆಸ್ತಿಗೆ, ಆಕಾಂಕ್ಷೆಗೆ ಯಾವುದೋ ಒಂದು ಮಾರು ಹೋಗದೆ ಇವತ್ತು ಕಾನೂನಿನ ಅಡಿಯಲ್ಲಿ ಚೌಕಟ್ಟಿನಲ್ಲಿ ಕೆಲಸ ಮಾಡಿರುವಂತ ಈ ವ್ಯಕ್ತಿತ್ವ ನಿಜವಾಗ್ಲೂ ಒಂದು ಖುಷಿ ಆಗುತ್ತೆ. ಯಾಕೆಂದ್ರೆ ಈ ಹಿಂದೆನೂ ಕೂಡ ಹಲವಾರು ರೀತಿಯಾದಂತ ಇಂಥ ಅಧಿಕಾರಿಗಳ ಮೇಲೆ ನಾನಾ ರೀತಿಯಾದಂತ ರಾಜಕೀಯ ತಂತ್ರಗಳನ್ನ ಬಳಸಿ ಏನೇನೋ ಅಧಿಕಾರಿಗಳನ್ನ ಚಲಿಸಿ ಅವರನ್ನ ಹತ್ಯೆ ಮಾಡೋದಾಗಿರ್ಬೋದು ಅಥವಾ ಆ ವರ್ಗದಿಂದ ನಿವೃತ್ತಿ ಮಾಡಿರೋದಾಗಿರ್ಬೋದು ಸುಮಾರು ಘಟನೆಗಳು ನೋಡ್ತಿರ್ಬೋದು. ಯಾಕೆಂದ್ರೆ ಈ ಹಿಂದೆ ನೋಡಿರ್ಬೋದು, ಮೈಸೂರು ಭಾಗದಲ್ಲಿ ಆಗಿರ್ಬೋದು, ಚನ್ನರಾಯಪಟ್ಟಣ ಭಾಗದಲ್ಲಿ ಆಗಿರ್ಬೋದು, ಬೇರೆ ಬೇರೆ ಒಂದು ಭಾಗದಲ್ಲಿ ಗಣಪತಿ ಅನ್ನುವ PSI ಅವರನ್ನು ಕೂಡ ಹತ್ಯೆ ಮಾಡಿದ್ರು. ಯಾಕೆ? ಅವರ ನಿಯತ್ತು. ಕೆಲವೊಂದು ರೀತಿಯಾದಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಕೆಟ್ಟದಾಗಿರುತ್ತೆ ಅಷ್ಟೇ ಒಂದು ಮಾಣಿಕ್ಯತರ ವಜ್ರಗಳು ಇರುತ್ತವೆ ಅನ್ನೋದಕ್ಕೂ ಇದೊಂದು ಕಾರಣ. ನಿಜವಾಗ್ಲೂ ಸ್ನೇಹಿತರೆ, ಅವರ ಸೇವೆ ನಮ್ಗೆ ಇನ್ನಷ್ಟು ಬೇಕಾಗಿತ್ತು. ಯಾಕೆ ಅಂದ್ರೆ ಈ PMTVಗೂ ಕೂಡ ಹಲವಾರು ರೀತಿಯಾದಂತ ಸಲಹೆಗಳನ್ನ ಕೊಟ್ಟಿದ್ದಾರೆ, ಸೂಚನೆಗಳನ್ನ ಕೊಟ್ಟಿದ್ದಾರೆ. ನಾವು ಎಡುತ್ತಾ ಇರುವುದನ್ನು ಕೂಡ ತಡೀರಿ ಮತ್ತೆ ಬುದ್ಧಿ ಹೇಳಿದ್ದಾರೆ. ನಿಜವಾಗ್ಲೂ ಅದು ನಮಗ್ ಮಾತ್ರ ಒಂದು ನೋವಿನ ಸಂಗತಿ. ಹೀಗಾಗಿ ಸ್ನೇಹಿತರೆ, ತಾವು ಅರ್ಥ ಮಾಡ್ಕೋಬೇಕು, ಇಲ್ಲಿ ಯಾರು ಶಾಶ್ವತರಲ್ಲ, ಯಾವ ಹುದ್ದೆನೂ ಶಾಶ್ವತವಲ್ಲ, ಯಾರೂ ಕೂಡ ಸಮಯಕ್ಕೆ ಮಾತ್ರ ಶಾಶ್ವತರು ಅಷ್ಟೇ ಹೊರತು ಬೇರೆ ಯಾವ್ದು ಶಾಶ್ವತ. ನಿಜವಾಗ್ಲೂ ಈ ಕುಟುಂಬಕ್ಕೆ, ಇವರ ಆತ್ಮೀಯ ಸ್ನೇಹಿತರಿಗೆ, ಇಡೀ ಜಮಖಂಡಿ ಜನತೆಗೆ, ಇವರನ್ನ ಕಳ್ಕೊಂಡವ್ರಿಗೆ ಎಲ್ಲರಿಗೂ ಕೂಡ ಈ ಮುಖಾಂತರ ನಾವು ಸಮಾಧಾನವನ್ನು ಕೂಡ ಹೇಳೋದಕ್ಕೆ ಇಷ್ಟಪಡ್ತೀವಿ. ಸ್ನೇಹಿತರೆ, ಇಂಥ ನಗುವಿನ ಒಡೆಯ
ಇವತ್ತು ಒಂದು ಪಂಢರಪುರ ದೇವಸ್ಥಾನದಲ್ಲಿ ಅವರ ಜೀವವನ್ನ ತ್ಯಾಗ ಮಾಡುತ್ತೆ ಅಂದ್ರೆ ಅದು ನಿಜವಾಗ್ಲೂ ಒಂದು 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 ತರ ದುಃಖದ ಸಂಗತಿ. ಇನ್ನೊಂದು ಕುಟುಂಬ ರೀತಿ ನೋಡ್ಬೇಕಾದ್ರೆ ಅದು ಬೇರೆ ರೀತಿಯಾದಂತಹ ದುಃಖದ ಸಂಗತಿ. ಯಾಕಂದ್ರೆ ನಿಜವಾಗ್ಲೂ ಇಂಥ ಅಧಿಕಾರಿಗಳನ್ನ ನಾವು ಕಳ್ಕೊಂಡಿರೋದು ಬಹಳ ನೋವಿನ ಸಂಗತಿ. ಸ್ನೇಹಿತರೆ, ಇಂಥ ಅಧಿಕಾರಿಗಳು ನಿಮ್ಮಲ್ಲಿನೂ ಕೂಡ ಇದ್ದಾರೆ, ನಿಮ್ಮೂರಲ್ಲಿನೂ ಕೂಡ ಇದ್ದಾರೆ. ಯಾರೋ ಒಬ್ಬ ಅಧಿಕಾರಿಗೆ ಏನೇನೋ ಲಂಚ ಕೊಟ್ಟಂತ ಹೇಳ್ಬಿಟ್ಟು ಅವ್ರ ಸ್ಟೇಟಸ್ ಅವ್ನ್ ಮೆರೆಸೋದಲ್ಲ. ಇಂಥ ಅಧಿಕಾರಿಗಳಿಗೆ ನಾವು ಬೆಂಬಲವಾಗಿ ನಿಂತ್ರೆ ಇನ್ನೂ ಹೆಚ್ಚು ಅವರಿಂದ ಸೇವೆ ತಗೋಬಹುದು. ಯಾಕೆಂದ್ರೆ ಇದ್ದಾಗ ಬೇಯದು, ಸತ್ತಾಗ ಹೊಗಳೋದು ಅನ್ನೋದೇ ಮತ್ತೆ ನಮ್ಮ ಮೂಲ ಸಿದ್ಧಾಂತ ತರ ಬರ್ತಾ ಇದೆ. ದಯವಿಟ್ಟು ಇನ್ ಮುಂದಾದ್ರೂ ಇದ್ದಾಗ ಗೌರವಿಸಿ, ಪ್ರೀತಿಸಿ, ಅವರನ್ನ ಬೆಳೆಸಿ, ಇನ್ನಷ್ಟು ಅವ್ರ ಕಡೆಯಿಂದ ನಾವು ಅನುಭವವನ್ನ ಕಲಿಯೋಣ. ಸತ್ತಾಗ ನಾವೆಲ್ಲರೂ ಹೊಗಳ್ತೀವಿ, ಅದು ಕಾಮನ್. ಇನ್ ಮುಂದಾದ್ರೂ ಎಲ್ಲೋ ಅಧಿಕಾರಿಗಳು, ನಿಮ್ಮಲ್ಲಿ ಅಧಿಕಾರಿಗಳು, ನಿಮ್ ಕುಟುಂಬದಲ್ಲಿ ಅಧಿಕಾರಿಗಳು ಇದ್ದೇ ಇರ್ತಾರೆ. ಅಂತವರನ್ನ ಮತ್ತಷ್ಟು ನೀವು ಪ್ರೋತ್ಸಾಹ ಮಾಡಿದ್ರೆ ನಮ್ಮ ದೇಶಕ್ಕೆ, ನಮ್ಮ ಕುಟುಂಬಕ್ಕೆ, ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ. ಸ್ನೇಹಿತರೆ, ಈ ನೋವು ತುಂಬಾ ಒಂದು ದುಃಖಕರ ಆಗಿದೆ ನೋವು. ಸ್ನೇಹಿತರೆ, ಈ ವಿಚಾರದ ಬಗ್ಗೆ ಅವ್ರ ಕುಟುಂಬಕ್ಕೆ ಏನಾದ್ರೂ ನೀವು ಸಾಂತ್ವನವನ್ನ ಹೇಳೋದಾದ್ರೆ ನಮ್ಮ PM TV ಕರ್ನಾಟಕದಲ್ಲಿ ಕಮಿಟ್ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಬರ್ತೀನಿ. ನಿಮ್ಮ GK ಮಂಜುನಾಥ್. ನಮಸ್ಕಾರ.